ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ಬಹಳ ಮುಖ್ಯವಾದ ದಿನವಾಗಿದೆ. ಲೋಕದಲ್ಲಿ ಎಲ್ಲ ಕಡೆ ಪ್ರತ್ಯೇಕವಾಗಿ ಪ್ರಾರ್ಥಿಸುವ ಸಮಯವಾಗಿದೆ. ಇಂದು ಗರಿಗಳ ಭಾನುವಾರ. ಎಲ್ಲರಿಗೂ ಈ ದಿನದ ಪ್ರಾರ್ಥನೆಗಳು, ದೇವರ ಅನುಗ್ರಹವನ್ನು ಹಾರೈಸುತ್ತೇನೆ. ಇಂದಿನಿಂದ ಪವಿತ್ರ ವಾರದ ಆರಂಭವಾಗಿದೆ. ಈ ವಾರ ಪವಿತ್ರ ಗುರುವಾರ, ಪವಿತ್ರ ಶುಕ್ರವಾರ, ಯೇಸು ಸ್ವಾಮಿಯ ಪುನರುತ್ಥಾನ, ಈಸ್ಟರ್ ಹಬ್ಬವನ್ನು ಮಾಡುವ ವಾರವಾಗಿದೆ. ಈ ದಿನ ಎಲ್ಲರೂ ಪ್ರತ್ಯೇಕವಾಗಿ ಪ್ರಾರ್ಥಿಸುವ ದಿನವಾಗಿದೆ. ಈ ದಿನ ದಿವ್ಯ ಪೂಜೆಯಲ್ಲಿ ನಿಮ್ಮೆಲ್ಲರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಇಂದು ಆಲಿಸುವ ದೇವರ ವಾಕ್ಯ ಮತ್ತಾಯನ ಶುಭ ಸಂದೇಶ 21ನೇ ಅಧ್ಯಾಯ 1ರಿಂದ 3ರವರೆಗೆ ವಾಕ್ಯಗಳು. ವಾಕ್ಯವನ್ನು ನಮಗೆ ಆಲಿಸೋಣ. ಯೇಸು ಸ್ವಾಮಿ ಮತ್ತು ಅವರ ಜೊತೆಯಲ್ಲಿದ್ದವರು ಜೆರುಸಲೇಮನ್ನು ಸಮೀಪಿಸಿದ್ದರು. ಓಲಿವ್ ಗುಡ್ಡದ ಬಳಿಯಲ್ಲಿರುವ ಬೆತ್ಸಗೆ ಎಂಬ ಊರನ್ನು ಸೇರಿದರು. ಅಲ್ಲಿ ಯೇಸು 2 ಶಿಷ್ಯರನ್ನು ಕರೆದು, ನಿಮ್ಮೆದುರಿಗೆ ಇರುವ ಆ ಹಳ್ಳಿಗೆ ಹೋಗಿರಿ. ಅಲ್ಲಿ ಕಟ್ಟಿ ಹಾಕಿರುವ ಒಂದು ಹೆಸರುಗತ್ತೆಯನ್ನು, ಅದರ ಮರಿಯನ್ನು ಕಾಣುವಿರಿ. ಅವುಗಳನ್ನು ಬಿಚ್ಚಿ ನನ್ನ ಬಳಿಗೆ ತನ್ನಿರಿ. ಯಾವನಾದರೂ ನಿಮ್ಮನ್ನು ಏನಾದರೂ ಕೇಳಿದರೆ ಇವು ಪ್ರಭುವಿಗೆ ಬೇಕಾಗಿವೆ ಎನ್ನಿ, ಅವನು ತಕ್ಷಣ ಕಳಿಸಿಕೊಡುವನು ಎಂದು ಹೇಳಿ ಕಳಿಸಿದ್ದರು. ಪ್ರಿಯರೇ, ನಮ್ಮ ಅರಸನ ಸಂಭ್ರಮ ಪ್ರವೇಶ ಈ ವಾಕ್ಯದ ಶೀರ್ಷಿಕೆಯಾಗಿದೆ. ಪ್ರಿಯರೇ, ನಾವು ವಾಕ್ಯದಲ್ಲಿ ಆಲಿಸಿದ್ದೆವು ಪ್ರಭುವಿಗೆ ಬೇಕಾಗಿವೆ ಎಂದು. ಆ ಮಾತನ್ನು ಪ್ರತ್ಯೇಕವಾಗಿ ನೆನೆಸುತ್ತೇನೆ. ಯಾಕಾಗಿದೆ ಈ ವಾಕ್ಯ ಕೇಳಲು ಕಾರಣವಾಗಿದ್ದು? ದೇವರಿಗೆ ನಮ್ಮನ್ನು ಅವಶ್ಯಕತೆ ಇರುವುದರಿಂದ. ಒಂದು ಸಮಯ ನಿಮ್ಮ ಮನೆಯನ್ನು ರಕ್ಷಿಸಲು ನನ್ನನ್ನು ಆಗಿರಬಹುದು ದೇವರು ನೋಡಿರುವುದು. ಈ ವಾಕ್ಯ ಆಲಿಸುವ ನಾನು ನೀವು ಆಗಿರಬಹುದು. ಅವರವರ ಕುಟುಂಬದ ಉಪಕರಣವಾಗಿ ಬದಲಾಗುವುದು. ನಮ್ಮ ಪ್ರಾರ್ಥನೆ ಆಗಿರುವುದು ನಮ್ಮ ಕುಟುಂಬದ ತಲೆಮಾರಿಗೆ ರಕ್ಷಣೆಯಾಗಿ ಬದಲಾಗುವುದು. ಪ್ರಾರ್ಥನೆ ಇರುವವನನ್ನು ದೇವರು ಉಳಿತಿಗಾಗಿ ಪ್ರಯೋಜನ ಪಡಿಸುತ್ತಾರೆ. ಪ್ರಾರ್ಥಿಸುವವನಿಗೆ ದೇವರು ಯಾವುದಾದರೂ ಒಂದು ದೊಡ್ಡ ಕಾರ್ಯವನ್ನು ವಹಿಸುತ್ತಾರೆ. ಅದರ ಕೈಗೆ ದೇವರು ಅದ್ಭುತದ ಕೀಯನ್ನು ನೀಡುತ್ತಾರೆ. ದೇವರು ಕೆಲವರನ್ನು ಆರಿಸುತ್ತಾರೆ. ಪ್ರಿಯರೇ, ನಿಮ್ಮ ಕುರಿತು ದೇವರಿಗೆ ಒಂದು ಪದ್ಧತಿ ಇರುವುದರಿಂದ ನೀವು ಈ ವಾಕ್ಯವನ್ನು ಆಲಿಸುತ್ತಿರುವುದು. ಹಲ್ಲೆಲೂಯಾ. ಆದ್ದರಿಂದ ವಾಕ್ಯವನ್ನು ನೀವು ಶೇರ್ ಮಾಡುತ್ತಿರುವುದು. ದೇವರಿಗೆ ಈ ವಾಕ್ಯ ಆಲಿಸುವ ನಮ್ಮನ್ನು ಅವಶ್ಯಕತೆ ಇದೆ. ಇಲ್ಲವಾದರೆ ನಾವು ಹಿಂದೆ ಬಿದ್ದು ಹೋಗುವ ಸಂಭವಗಳು ಅನೇಕ ಇದ್ದವು. ಆದರೆ ಏನೇ ಸಮಸ್ಯೆ ಇದ್ದರೂ ಪುನಃ ನಾವು ಎದ್ದು ನಡೆದಿಲ್ಲವೇ? ಪ್ರಾರ್ಥನೆಯಲ್ಲಿ ನಾವು ಪುನಃ ಆಶ್ರಯಿಸಿಲ್ಲವೇ? ಅದು ದೇವರಿಗೆ ನಮ್ಮ ಅವಶ್ಯಕತೆ ಇರುವುದರಿಂದ. ಹಲ್ಲೆಲೂಯಾ. ಯಾವುದೇ ಬ್ಯುಸಿ ಇದ್ದರೂ ದೇವರ ವಾಕ್ಯವನ್ನು ಆಲಿಸಲು ನೀವು ಮನಸ್ಸು ಮಾಡುವುದಿಲ್ಲವೇ? ದೇವರಿಗೆ ನನ್ನ ಅವಶ್ಯಕತೆ ಇದೆ. ದೇವರು ನಮ್ಮನ್ನು ದೊಡ್ಡ ದೊಡ್ಡ ಕಾರ್ಯಗಳಿಗಾಗಿ ಪ್ರಯೋಜನ ಪಡಿಸುತ್ತಾರೆ. ಹಲ್ಲೆಲೂಯಾ. ಪ್ರಿಯರೇ, ಆ ಕತ್ತೆಯು ದೇವರಿಗೆ ಬೇಕಾಗಿದ್ದರೆ ನಿನ್ನನ್ನು ಅದಕ್ಕಿಂತ ಜಾಸ್ತಿ ಬೇಕಾಗಿದೆ, ಅವಶ್ಯಕತೆ ಇದೆ. ಹಲ್ಲೆಲೂಯಾ. ಆ ಕತ್ತೆಯ ಮೇಲೆ ಆಗಿದೆ ಯೇಸು ಸ್ವಾಮಿ ಹತ್ತಿದ್ದು. ಆ ಕತ್ತೆ ಹೋದ ಜಾಗದಲ್ಲಿ ಬಟ್ಟೆಯನ್ನು ಹಾಸಿ ಜನರು ಆ ಪ್ರಾಣಿಯನ್ನು ಸಹ ಗೌರವ ಕೊಟ್ಟರು. ಅಂದರೆ ದೇವರು ನಿನ್ನ ಜೀವನದಲ್ಲಿ ಬರುವಾಗ ನಮಗೆ ಇಂದಿನವರೆಗೂ ಲಭಿಸದ ಗೌರವ, ಸ್ಥಾನ, ಮಾನ, ಏಳಿಗೆ, ಐಶ್ವರ್ಯ ನಮ್ಮ ಜೀವನದಲ್ಲಿ ಇಳಿದು ಬರುತ್ತದೆ. ಹಲ್ಲೆಲೂಯಾ. ಇಂದಿನವರೆಗೂ ಲಭಿಸದ ಭಾಗ್ಯ ದೇವರ ವಾಕ್ಯ ನಮ್ಮ ಜೀವನದಲ್ಲಿ ಬರಲು ಪ್ರಾರಂಭಿಸುವಾಗ ನಡೆಯುತ್ತದೆ. ಇದು ಒಂದು ಸಾಧಾರಣ ದಿನವಲ್ಲ, ಗರಿಗಳ ಭಾನುವಾರ. ಪ್ರಭುವೇ, ಇಂದು ನಮ್ಮ ಜೀವನದಲ್ಲಿ ಸಂತೋಷದ ದಿನವಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ದೇವರು ನಮ್ಮ ಜೀವನದಲ್ಲಿ ಓಡಿ ಬರುವ ದಿನವಾಗಲಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಆಮೆನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.